ರಾಜ್ಯ ಸರ್ಕಾರದ ಅಂಗಳಕ್ಕೆ ಕೊನೆಗೂ ಬಂದು ಬಿದ್ದಿದೆ ಆಟೋ ಗ್ಯಾಸ್ ಟೆಂಡರ್. ಆಟೋ ಎಲ್ಪಿಜಿ ಸಿಗದೆ ಒಂದು ವಾರಕ್ಕಿಂತ ಹೆಚ್ಚಿನ ಸಮಯ ಕಳೆಯಿತು. ಆಟೋ ಚಾಲಕರು ಬೀದಿ ಬದಿಯಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವರ ಬದುಕು ಬೀದಿ ಪಾಲಾಗ್ಬಿಟ್ಟಿದೆ. ಕಿಲೋಮೀಟರ್ ಗಟ್ಟಲೆ ಕಾದ್ರೂ ಕೂಡ ಆಟೋ ಎಲ್ಪಿಜಿ ಲಭ್ಯ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟವರು ಯಾರಾದ್ರೂ ಒಬ್ರು ಪ್ರತಿಕ್ರಿಯೆ ಕೊಡಬೇಕಲ್ಲ, ಏನಾಗ್ತಿದೆ ಅನ್ನೋದನ್ನ ಹೇಳಬೇಕಲ್ಲ. ಇದುವರೆಗೂ ಅದಾಗಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಈ ಮಧ್ಯೆ ಫೈನಲಿ ಆಹಾರ ಸಚಿವ ಮುನಿಯಪ್ಪ ಅವರನ್ನ ಭೇಟಿ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ ಆಟೋ ಚಾಲಕರು. ಹೀಗಾಗಿ ಸದ್ಯ ರಾಜ್ಯ ಸರ್ಕಾರದ ಮುಂದೆ ಆಟೋ ಚಾಲಕರ ಸಮಸ್ಯೆಯ ಚೆಂಡು ಬಂದು ಬಿಟ್ಟಿದೆ. ಸಚಿವ ಮುನಿಯಪ್ಪ ಅವರನ್ನ ಫೈನಲಿ ಭೇಟಿಯಾದ್ರು ಆಟೋ ಚಾಲಕರು. ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ, ಸಿಕ್ಕರೂ ದುಬಾರಿ, ಬದುಕು ತುಂಬಾ ಕಷ್ಟ ಆಗಿದೆ ಅಂತ ಹೇಳಿ ಅವ್ರ ಮುಂದೆ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಮಾಧ್ಯಮಗಳು ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತಾನೆ ಇದ್ವು. ಸೋಷಿಯಲ್ ಮೀಡಿಯಾದಲ್ಲಿ ಆಟೋ ಚಾಲಕರು ಕ್ಯೂ ನಿಂತಹ ದೃಶ್ಯಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ವು. ಇಷ್ಟೆಲ್ಲ ಆದ್ರೂ ಕೂಡ ಈ ಸಮಸ್ಯೆ ಏನು, ಆಟೋ ಚಾಲಕರ ಜೊತೆ ಒಂದು ಸಭೆ ಮಾಡಬೇಕು, ಆ ಎಲ್ಪಿಜಿ ಬಂಕ್ಗಳ ಜೊತೆ ಒಂದು ಸಭೆ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದ ಪರಿಗಣನೆಗೆ ಬಂದಿರಲಿಲ್ಲ. ಸಭೆ ಮಾಡುವುದಕ್ಕೂ ಹೋಗಿಲ್ಲ. ಇವತ್ತು ಕೂಡ ನೋಡಿ, ಈ ಸಭೆ ಏನು ಔಪಚಾರಿಕವಾಗಿ ಮನೆಯೊಳಗೆ ಕರೆದು ಕೂರಿಸಿ ಕಷ್ಟ ಸುಖ ಆಲಿಸಿದ್ದಾರೆ ಅಂತಲ್ಲ. ಮನೆ ಬಾಗಿಲಿಗೆ ಹೋದಂತ ಆಟೋ ಚಾಲಕರನ್ನ ಅಲ್ಲೇ ಹೊರಗಡೆ ಬಂದು ಒಂದೆರಡು ಮಾತನಾಡಿ ಆಯ್ತು ಬಗೆಹರಿಸ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ ಸಚಿವ KH ಮುನಿಯಪ್ಪ. Okay, you do one thing. You talk to your authorities. See that the private people also give in the same list. They should not increase unnecessarily. You do one thing. 10th we will have a meeting, immediate meeting. 9th. supplying will Hello. Any improvement? Cylinders you are giving. ಬನ್ನಿ ಈ ಕಡೆ ಬನ್ನಿ, ಸ್ವಲ್ಪ ಹಿಂದೆ ಹೋಗಿ. Okay, you do one thing. You talk to your authorities. See that the private people also give. ನವೀನ್ ಮುಂದೆ ಬಾ. ಅಣ್ಣ ಲೋಗ ಇಟ್ಕೊಂಡು ಈ ಕಡೆ ಬರೋಣ. ನವೀನ್ ಈ ಕಡೆ ನಮಗೆ ತುಂಬ ತೊಂದರೆ ಆಗ್ಬಿಟ್ಟಿದೆ. ನಮ್ಮ ಜೀವನ ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಫಸ್ಟ್ ಡೇನೆ ಕಟ್ಟಿದ್ದ ದಿನನೇ ನಾನು ಏರ್ಪಾಡು ಮಾಡಿ ಜೀವನ ಆದ್ರ ಮೇಲೆ ಎಲ್ಲಿ ಪ್ರಾಬ್ಲಮ್ ಆಗ್ತದೆ ಅವರು ಹೇಳಲ್ಲ. ಪ್ರೈವೇಟ್ ತಗೊಂಡ್ರೆ ಗೌರ್ಮೆಂಟ್ ಒಳಗೆ ಹೋಗಿ ಇಲ್ಲ ಪ್ರೈವೇಟ್ ಒಳಗೆ ಹೋಗಿ ಸಾಯಂಕಾಲ ಗಾಡಿ ನಿಲ್ಲಿಸ ಬೆಳಗ್ಗೆ ಗಂಟೆ ನಮಗೆ ಸಂಪಾದನೆ ಆಗ್ತಾ ಇಲ್ಲ. ಮೇನ್ ಬಂತು 135 ರೂಪಾಯಿ ಲೀಟರ್ ಗ್ಯಾಸ್ ಮಾಡಿದ್ದಾರೆ. ಆಯ್ತು, ಬಿಲ್ ತೋರಿಸ್ರು, ಬಿಲ್ ತೋರಿಸಿ. ಗಮನಿಸಿದ್ರಲ್ಲ ದೃಶ್ಯಗಳನ್ನ. ಸಚಿವ KH ಮುನಿಯಪ್ಪ ತಮ್ಮ ನಿವಾಸದಿಂದ ಹೊರಗಡೆ ಬರ್ತಾರೆ. ಆಟೋ ಚಾಲಕರು ಅಲ್ಲಿ ನಿಂತ್ಕೊಂಡು ವೇಟ್ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಅಳಲನ್ನ ಆಹಾರ ಸಚಿವರ ಮುಂದೆ ಆಟೋ ಚಾಲಕರು ತೋಡ್ಕೊಳ್ತಾರೆ. ಬಟ್ ವಿಪರ್ಯಾಸ ಅನ್ಸೋದು ಏನ್ ಗೊತ್ತಾ, ಈ ಮೀಟಿಂಗ್ ನಲ್ಲಿ KH ಮುನಿಯಪ್ಪ ಅವರು ಆಹಾರ ಸಚಿವರು ಈ ಗ್ಯಾಸ್ ಟ್ರಬಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ವಾರದ ಹಿಂದೆ ಸಭೆ ಮೇಲೆ ಸಭೆ ಮಾಡ್ತಾ ಇದ್ರು. ಎಲ್ಲದರ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ದವರು. ಆದ್ರೆ ಆಟೋ ಚಾಲಕರ ಸಮಸ್ಯೆಯನ್ನ ಕೇಳುವಂತಹ ಟೈಮ್ನಲ್ಲಿ ಏನೋ ಹೊಸ ಸಮಸ್ಯೆಯನ್ನ ಕೇಳ್ತಾ ಇದ್ದೀನಿ ಅನ್ನೋ ರೀತಿ ಅವರ ಎಕ್ಸ್ಪ್ರೆಷನ್ ಇದೆ. ಹೌದಾ, ಎಲ್ ಸಮಸ್ಯೆ ಆಗ್ತಾ ಇದೆ, ಏನ್ ಸಮಸ್ಯೆ ಆಗ್ತಾ ಇದೆ? ವಿಪರ್ಯಾಸ ಅಲ್ವಾ ಇದು? ಒಂದು ವಾರ ಆಯ್ತು ರಾಜ್ಯದ ಆಟೋ ಚಾಲಕರು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೀದಿನಲ್ಲಿ ನಿಲ್ಲೋಕ್ ಶುರುವಾಗಿ. ರಾತ್ರಿ ಹಗಲು ಬಂಕ್ಗಳ ಮುಂದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ. ಹೊಟ್ಟೆಗೆ ಹಿಟ್ಟಿಲ್ಲ, ಬಾಡಿಗೆ ಕಟ್ಟುವುದಕ್ಕಾಗ್ತಾ ಇಲ್ಲ, ಮಕ್ಕಳ ಫೀಸ್ ಕಟ್ಟುವುದಕ್ಕಾಗ್ತಾ ಇಲ್ಲ. ಬೆಳಗ್ಗಿಂದ ಸಂಜೆ ತನಕ ಇದೇ ಗೋಳು. ಇದನ್ನ
ರಾಜ್ಯದ ಹಲವು ಮಾಧ್ಯಮಗಳು ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಾವೆ. ಇಷ್ಟಾದ್ರೂ ಆಹಾರ ಸಚಿವ ಮುನಿಯಪ್ಪ ಅವರ ಗಮನದಲ್ಲಿ ಈ ವಿಚಾರ ಇರ್ಲಿಲ್ವಾ ಅನ್ನೋದೇ ವಿಪರ್ಯಾಸ. ಯಾಕಂದ್ರೆ ಆಟೋ ಚಾಲಕರು ಮುಂದೆ ಬಂದು ನಿಂತಹ ಟೈಮ್ನಲ್ಲಿ ಯಾವುದೋ ಹೊಸ ಸಮಸ್ಯೆ ಏನೋ ಆಗಿದೆ, ಏನಾಗಿದೆ ಅಂತ ಅವ್ರ ಹತ್ರ ವಿಚಾರಣೆ ಮಾಡ್ತಾರೆ. ಅದಾದ ಬಳಿಕ ಸಂಬಂಧಪಟ್ಟ ಅಧಿಕಾರಿ ಕಾಲ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಒಂದು ಸಭೆ ಕರೆಯೋಣ ಅಂತ ಹೇಳಿ ಆಟೋ ಚಾಲಕರ ಮುಂದೆ ಹೇಳ್ತಾರೆ. ಅಂದ್ರೆ ಇಲ್ಲಿ ತನಕ ಈ ಸಮಸ್ಯೆಯನ್ನ ಅಡ್ರೆಸ್ ಮಾಡುವಂತಹ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡೇ ಇಲ್ವಲ್ಲ. ಇದು ವಿಪರ್ಯಾಸವಾಗಿ ಕಾಣ್ತಾ ಇರೋದು. ಸಚಿವರ ಮುಂದೆ ಆಟೋ ಚಾಲಕರು ತೋಡ್ಕೊಂಡಂತ ಅಳಲಿ ಏನು? ಮೊದಲನೇದಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಕಾದು ಗ್ಯಾಸ್ ಸಿಗ್ತಾ ಇಲ್ಲ. ಬಹುತೇಕ LPG ಬಂಕ್ಗಳು ಬಂದಾಗಿದ್ದಾವೆ. ಪ್ರಮುಖವಾಗಿ ಖಾಸಗಿ ಬಂಕ್ಗಳಿಗೆ LPG ಸರಬರಾಜಾಗ್ತಾ ಇಲ್ಲ. ವಿಧಿ ಇಲ್ಲ, ಸರ್ಕಾರಿ ಬಂಕ್ಗಳ ಮುಂದೆ ಹೋಗಿ ಕ್ಯೂ ನಿಲ್ಬೇಕು. ಆದ್ರೆ ಆ ಕ್ಯೂ ಕಿಲೋಮೀಟರ್ ಗಟ್ಟಲೆ ಇದೆ. ಕೆಲವೊಂದ್ ದಿನ ರಾತ್ರಿ ಇಡೀ ನಿದ್ದೆ ಮಾಡದೆ ಕ್ಯೂ ನಿಂತರೂ ಕೂಡ ಗ್ಯಾಸ್ ಲಭ್ಯ ಆಗ್ತಾ ಇಲ್ಲ. ದಿನವಿಡೀ ಕ್ಯೂ ನಿಂತು ಒಂದು ವೇಳೆ ಗ್ಯಾಸ್ ಸಿಕ್ಕರೂ ಕೂಡ ಲಿಮಿಟೆಡ್ ಗ್ಯಾಸ್ ಅನ್ನ ಕೊಡ್ತಿದ್ದಾರೆ. ಆಟೋ ಓಡಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕ್ಯೂ ನಿಲ್ಲೋದೇ ಜೀವನ ಆದ್ರೆ ದುಡಿಮೆ ಮಾಡೋದು ಯಾವಾಗ? ಸಿಗ್ತಾ ಇರುವಂತಹ ಗ್ಯಾಸ್ ಕೂಡ ಸಫಿಶಿಯೆಂಟ್ ಆಗಿ ಸಿಗ್ತಾ ಇಲ್ಲ. ಮತ್ತೊಂದ್ ಕಡೆ ಕೆಲ ಖಾಸಗಿ ಬಂಕ್ಗಳಿಗೆ ಪೂರೈಕೆ ಆಗ್ತಾ ಇದೆ. ಅವ್ರಿಗೆ ರೇಟ್ ಜಾಸ್ತಿ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಅವರು ನಮ್ಮ ಮೇಲೆ ದರದ ಬರೆಯನ್ನ ಹಾಕ್ತಿದ್ದಾರೆ. ರೇಟ್ ಬಿರ್ರಿ ಏರಿಕೆಯಾಗ್ಬಿಟ್ಟಿದೆ. ಯುದ್ಧ ಆರಂಭ ಆಗೋ ಮೊದಲು 55-60 ರೂಪಾಯಿಗೆ ಲೀಟರ್ಗೆ ಸಿಗ್ತಾ ಇದ್ದಿದ್ದು ಈಗ 130-140 ರೂಪಾಯಿ ಅಂತ ಹೇಳಿ ಖಾಸಗಿ ಬಂಕ್ನವರು ಹೇಳ್ತಿದ್ದಾರೆ. ನಮ್ಮ ಜೀವನ ಹೇಗೆ? ಇದು ಆಟೋ ಚಾಲಕರ ಪ್ರಶ್ನೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು, ಸಮಸ್ಯೆಯನ್ನ ಬಗೆಹರಿಸಬೇಕು, ಏನಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕು, ಪ್ರಯಾರಿಟಿ ಲಿಸ್ಟ್ ನಲ್ಲಿ ನಮ್ಮ ಆಟೋ ಚಾಲಕರನ್ನ ಕೂಡ ಇಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಆಟೋ ಚಾಲಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮ್ಮ ಪರ ನಿಲ್ಲಬೇಕು ಅನ್ನುವಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇನೋ ಬಹಳ ಹೊಸ ಸಮಸ್ಯೆ, ಇವತ್ತೇ ನನ್ನ ಗಮನಕ್ಕೆ ಬಂದಿದೆ ಅನ್ನೋ ರೀತಿ KH ಮುನಿಯಪ್ಪ ಅವರ ಪ್ರತಿಕ್ರಿಯೆ ಇತ್ತು ಆಟೋ ಚಾಲಕರ ಜೊತೆ ಮಾತನಾಡುವಂತಹ ಟೈಮ್ನಲ್ಲಿ. ಬಟ್ ದೆನ್ ಆ ಟೈಮ್ನಲ್ಲೇ ಅಧಿಕಾರಿಗೆ ಫೋನ್ ಮಾಡಿದ್ರು. ಇಮಿಡಿಯೇಟ್ ಆಗಿ ಒಂದು ಸಭೆ ಕರೀತೀನಿ ಅನ್ನುವಂಥ ಮಾತನ್ನ, ಭರವಸೆಯನ್ನ ಆಟೋ ಚಾಲಕರಿಗೆ ನೀಡಿದ್ದಾರೆ. ಆಟೋ ಚಾಲಕರ ಭೇಟಿಯ ಬಳಿಕ KH ಮುನಿಯಪ್ಪ ಅವರು ಹೇಳಿದಂಥ ಮಾತಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.